ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KCET ರಿಲೇಟೆಡ್ ವಿಡಿಯೋಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ರಿಕ್ವೆಸ್ಟ್ ಇದ್ದಂತ ವಿಡಿಯೋ ಅಂತ ಅಂದ್ರೆ ಇದೇ ಆಗಿತ್ತು. ಕೌನ್ಸಿಲಿಂಗ್ ಪ್ರಾಸೆಸ್ ಹೇಗೆ ನಡೆಯುತ್ತೆ, ಆಪ್ಷನ್ ಎಂಟ್ರಿ ಹೇಗಿರುತ್ತೆ, ಮತ್ತೆ ನಮ್ಮ ರ್ಯಾಂಕ್ ನ ಹೇಗೆ ಪ್ರಿಡಿಕ್ಟ್ ಮಾಡಬಹುದು, ನಮ್ಗೆ ಇಷ್ಟು ಮಾರ್ಕ್ಸ್ ಬಂದಿದೆ KCET ಅಲ್ಲಿ, PCMB ಅಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದೆ, ನಮ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ತುಂಬಾ ಜನ ಕಮೆಂಟ್ ಮಾಡಿ ನನಗೆ ಕೇಳ್ತಾ ಇದ್ರಿ. ಸೊ ಹೇಗೆ ನಿಮ್ಮ ರ್ಯಾಂಕ್ ನ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು ಅಂತ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡ್ತೀನಿ. ಫಸ್ಟ್ ನಾನು ಹೇಗೆ ಕೌನ್ಸಿಲಿಂಗ್ ಪ್ರಾಸೆಸ್ ನಡೆಯುತ್ತೆ ಅಂತ ತಿಳಿಸ್ತೀನಿ. ನಂತರ ನಾನು ನಿಮ್ಮ ರ್ಯಾಂಕ್ ಎಷ್ಟು ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಕೂಡ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪ್ರತಿಯೊಂದು ಸ್ಟೆಪ್ಸ್ ನಾನು ನನ್ನ KCET ಆದ್ಮೇಲೆ ಏನೆಲ್ಲ ಮಾಡಿದೆ ಅಂತ ನಿಮ್ ಜೊತೆ ಇನ್ ಡೀಟೇಲ್ ಆಗಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವಿತೌಟ್ ಎನಿ ಫಿಲ್ಟರ್. ನನಗೆ ಏನು ಅಂತ ಅಂದ್ರೆ ರಿಯಾಲಿಟಿನ ಹೇಗಿದೆ ಹಾಗೆ ಹೇಳ್ಬೇಕು ಅಂತಾನೆ ನಾನು ಇಷ್ಟಪಡೋದು. ನಾವು ಈಗೇನೋ ಕವರ್ ಅಪ್ ಮಾಡಿ ಹೇಳಿ ಆಮೇಲೆ ಅದು ನಿಮಗೆ ಗೊತ್ತಾದಾಗ ರಿಯಾಲಿಟಿ ತುಂಬಾನೇ ಹಾರ್ಶ್ ಆಗಿರುತ್ತೆ. ಸೊ ನಾನ್ ಏನ್ ಫೀಲ್ ಮಾಡಿದ್ದೆ KCET ಮುಗಿದ್ಮೇಲೆ ಅದನ್ನ ನಾನು ನಿಮ್ ಜೊತೆ ಒಂದೊಂದಾಗಿ ಒಂದೊಂದು ವಿಡಿಯೋ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರಿಗೂ ಹೆದರಿಸ್ಬೇಕು ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಇಂದ ಭಯ ಪಡಿಸ್ಬೇಕು ಅಂತ ಈ ತರ ಯಾವ್ದು ನನ್ನ ಇಂಟೆನ್ಷನ್ಸ್ ಅಲ್ಲ. ಜಸ್ಟ್ ನನ್ನ KCET ಆದ್ಮೇಲೆ ನಾನು ಏನೆಲ್ಲ ಎಕ್ಸ್ಪೀರಿಯನ್ಸ್ ನ ಮಾಡಿದ್ದೆ ಅದನ್ನ ವಿತೌಟ್ ಎನಿ ಫಿಲ್ಟರ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ನಾನು ಹೇಗೆ ಕೆಲಸನ ಹುಡುಕೊಂಡೆ ಎಲ್ಲಾನು ನಾನು ನಿಮ್ ಜೊತೆ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಆಗ್ಲೇನೆ ಹೇಳ್ದಾಗೆ ಇಂಟ್ರೋ ಅಲ್ಲೇನೆ ಕೌನ್ಸಿಲಿಂಗ್ ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಿಮ್ಮ ರಿಸಲ್ಟ್ ಎಲ್ಲ ಬಂದ ಮೇಲೆ ನಿಮ್ಗೆ ಒಂದು ಯೂನಿಕ್ ವೆರಿಫಿಕೇಶನ್ ಸ್ಲಿಪ್ ಅಂತ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಒಂದು ಸೀಕ್ರೆಟ್ ಕೀ ಇರುತ್ತೆ, ಸೀಕ್ರೆಟ್ ಕೀ ಅಥವಾ ಕೋಡ್ ಅಂತ ಕೂಡ ಹೇಳ್ತಾರೆ. ಇದು ಏನು ಅಂತ ಅಂದ್ರೆ ಇದು ಒಂದು ಪಾಸ್ವರ್ಡ್ ಆಗಿ ನಿಮ್ಗೆ ಆಕ್ಟ್ ಆಗುತ್ತೆ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ. ಇದು ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ದಿನದಲ್ಲೂ ಬರುತ್ತೆ ಅಂತ ಅನ್ಕೊಂತೀನಿ ನಾನು. ಇದನ್ನ ನಿಮ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಮೂಲಕ ಕೊಡ್ತಾರೆ. ಅದರಲ್ಲಿ ಒಂದು ಸೀಕ್ರೆಟ್ ಕೀ ಅಥವಾ ಸೀಕ್ರೆಟ್ ಕೋಡ್ ಅಂತ ಹೇಳ್ತಾರೆ. ಇದು ನಿಮ್ಗೆ ಪಾಸ್ವರ್ಡ್ ತರ ಆಕ್ಟ್ ಆಗುತ್ತೆ. ಆಫ್ಟರ್ ರಿಸೀವಿಂಗ್ ದಟ್ ವೆರಿಫಿಕೇಶನ್ ಸ್ಲಿಪ್ ನೀವು ಕೌನ್ಸಿಲಿಂಗ್ ಗೆ ರೆಡಿ, ನಿಮ್ಗೆ ಎಲಿಜಿಬಲ್ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ಕನ್ಫರ್ಮೇಶನ್. ಅದು ನೀವು ಕೌನ್ಸಿಲಿಂಗ್ ಪ್ರಾಸೆಸ್ಗೆ ರೆಡಿ ಇದ್ದೀರಾ, ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿನ ಮಾಡಬಹುದು ಅಂತ ನಿಮ್ಗೆ ಒಂದು ಸ್ಟೆಪ್ ಇರುತ್ತೆ. ನೆಕ್ಸ್ಟ್ ಬರೋದು ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಿಮ್ಗೆ ಒಂದು ವೆರಿಫಿಕೇಶನ್ ಕೋಡ್ ಅಥವಾ ಸ್ಲಿಪ್ ಅಲ್ಲಿ ಒಂದು ಕೋಡ್ ಆದ್ಮೇಲೆ ಫಸ್ಟ್ ಬಂದು ನಿಮ್ಗೆ ಮಾಕ್ ಇರುತ್ತೆ. ಮಾಕ್ ಅಂತ ಅಂದ್ರೆ ಇವಾಗ ನೀವು ಮಾಕ್ ಎಕ್ಸಾಮ್ಸ್ ಎಲ್ಲ ಕೊಡ್ತಿರಲ್ಲ, ಲೈಕ್ ಒಂದು ಪ್ರಾಕ್ಟೀಸ್ ತರ ಇರುತ್ತೆ ನಿಮ್ಗೆ. ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಹೇಗಿರುತ್ತೆ, ಅದರಲ್ಲೂ ಕೂಡ ನಿಮ್ಗೆ ಒಂದು ಕಾಲೇಜ್ ಅಲಾಟ್ ಮಾಡ್ತಾರೆ. ಸೊ ಫಸ್ಟ್ ಬಂದು ಮಾಕ್ ಎಂಟ್ರಿ ಇರುತ್ತೆ. ಮಾಕ್ ಎಂಟ್ರಿ ಆದ್ಮೇಲೆ ಇದರಲ್ಲಿ ನಿಮ್ಗೆ ಒಂಚೂರು ಗ್ಲಿಮ್ಸ್ ತರ ಗೊತ್ತಾಗುತ್ತೆ ಹೇಗೆ ನಮ್ಮ ರ್ಯಾಂಕ್ ಮೇಲೆ ಯಾವ ಕಾಲೇಜ್ ಬೀಳುತ್ತೆ ಅನ್ಬಿಟ್ಟು ನಿಮ್ಗೆ ಪ್ರಾಪರ್ ಆಗಿ ಮಾಕ್ ಅಲ್ಲಿ ಗೊತ್ತಾಗುತ್ತೆ. ದೆನ್ ದ ಆಕ್ಚುಯಲ್ ಆಪ್ಷನ್ ಎಂಟ್ರಿ ಗೆಟ್ ಸ್ಟಾರ್ಟ್ಸ್. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಗುತ್ತೆ. ಆಮೇಲೆ ನಿಮ್ಗೆ ಒಂದು ಕಾಲೇಜ್ ಅಂತ ಅಲಾಟ್ ಮಾಡ್ತಾರೆ. ಕಾಲೇಜ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು. ಫಸ್ಟ್ ರೌಂಡ್ ಅಲ್ಲೇ ಬೇಕಾದ್ರೂ ಆಗ್ಬೋದು ಅಥವಾ ನಾವು ಕಾಯ್ತೀವಿ ಅಂತ ಅಂದ್ರೂ ಹೋಗಿ ಅಡ್ಮಿಷನ್ ಆಗಬಹುದು. ನನಗೆ ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ ಆಗಿ ಗೊತ್ತಿಲ್ಲ, ಬಿಕಾಸ್ ನಾನು ಆಪ್ಷನ್ ಎಂಟ್ರಿನೇ ಮಾಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ಹೇಳ್ತಾ ಇಲ್ಲ. ನಾನ್ ಹೇಳುವಂತ ರ್ಯಾಂಕ್ ನನಗೆ ಹೇಗೆ ಗೊತ್ತು ಅಂತ ನಿಮ್ಗೆ ಏನಾದ್ರೂ ಒಂದು ಡೌಟ್ ಇದ್ರೆ ನಾನು ನನ್ನ CET ರಿಸಲ್ಟ್ಸ್ ಟೈಮ್ ಅಲ್ಲಿ ಒಂದಷ್ಟು ವಿಡಿಯೋಸ್ ಗಳನ್ನ ನೋಡಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಇಷ್ಟು ಮಾರ್ಕ್ಸ್ ಬಂದ್ರೆ ಇಷ್ಟು ರ್ಯಾಂಕ್ ಬರಬಹುದೇನೋ ಅಂತ ಒಂದು ನಾನು ಲಿಸ್ಟ್ ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಆ ಲಿಸ್ಟ್ ನೇ ನಾನು ನಿಮ್ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ್ದನ್ನು ಕಳೆದಿಲ್ಲ ಹೇಳ್ಬೇಕು ಅಂತ ಅಂದ್ರೆ ಎಲ್ಲ ಒಂದು ಬುಕ್ ಅಲ್ಲಿ ಬರ್ದು ಇಟ್ಕೊಂಡಿದ್ದನ್ನ ಹಾಗೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇವಾಗ ನಾನು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗ್ತಾ ಇದೆ ಅಂತಾನೆ ಅನ್ಕೊಬಹುದು. ಸೊ ಇದು ಪ್ರಾಪರ್ ಆಗಿ ಇಷ್ಟೇ ಬರುತ್ತೆ, ವಿತ್ ಪಾಯಿಂಟ್ ಹೇಳೋದಕ್ಕಾಗಲ್ಲ. ಜಸ್ಟ್ ನಿಮ್ಗೆ ಒಂದು ಅಂದಾಜ್ ಮೇಲೆ ಇವಾಗ ಒಂದು ಮಾರ್ಕ್ಸ್ಗೆ ಒಂದು 50,000 ಬರುತ್ತೆ ಅಂತ ಅಂದ್ರೆ 50 to 60 ಇದ್ರ ಒಳಗಡೆ ಎಷ್ಟು ರ್ಯಾಂಕ್ ಬೇಕಾದ್ರೂ ಅಲಾಟ್ ಆಗುತ್ತೆ. ಸೊ ಅದರಲ್ಲಿ ಎಷ್ಟು ರ್ಯಾಂಕ್ ಬೇಕಾದ್ರೂ ಬರುತ್ತೆ. ಯಾರು ಕೂಡ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ರ್ಯಾಂಕ್ ಬರುತ್ತೆ ಅಂತ ಎಲ್ಲೂ ಹೇಳೋದಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಎಲ್ಲಾನು ಅಷ್ಟೇ ಪ್ರಿಡಿಕ್ಟ್ ಮಾಡ್ತಾರೆ ಅಷ್ಟೇ ಎಷ್ಟು ಬರಬಹುದು ಅನ್ಬಿಟ್ಟು. ಇಷ್ಟೇ ಬರುತ್ತೆ ವಿತ್ ಪಾಯಿಂಟ್ಸ್ ನಿಮ್ಗೆ, ವಿತ್ ನಂಬರ್ಸ್ ನಿಮ್ಗೆ ಎಲ್ಲೂ ಹೇಳೋದಕ್ಕಾಗಲ್ಲ. ಜಸ್ಟ್ ಎಲ್ಲಾರು ಹೇಳೋದು ಅಷ್ಟೇ 10 to 20 ಬರುತ್ತೆ ಅಂತ ಹೇಳ್ತಾರೆ. 10 ಆಗಿರ್ಬೋದು, 11 ಆಗಿರ್ಬೋದು, till 20 ಅದು ಎಷ್ಟು ಬೇಕಾದ್ರೂ ಆಗಿರ್ಬೋದು. ಸೊ ನಾನು ಅಷ್ಟೇ ಅದೇ ತರನೇ ನಿಮ್ ಜೊತೆ ಹೇಳ್ತಾ ಇರೋದು. ನಾನು ಕೂಡ ಅದೇ ತರ ತಿಳ್ಕೊಂಡಿದ್ದು ನನ್ನ ರ್ಯಾಂಕ್
ಇಷ್ಟು ಬರಬಹುದೇನೋ ಅಂತ. ಆಮೇಲೆ ನಿಮ್ಗೆ ಆಕ್ಚುಯಲ್ ರ್ಯಾಂಕ್ ರಿಸಲ್ಟ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಬರುತ್ತೆ ಅನ್ಬಿಟ್ಟು. ಇದು ಜಸ್ಟ್ ನಿಮ್ಗೆ ಕಾಲೇಜ್ನ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಟೈಮ್ 3.5 ಲಕ್ಷ ಜನ ಬರ್ದಿದ್ದಾರೆ. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ವರ್ಷ ಆಗ್ತಾ ಇದ್ದಂಗೂ ಕಾಂಪಿಟೇಷನ್ ತುಂಬಾ ಪೀಕಲ್ಲಿ ಹೋಗ್ತಾನೆ ಇರುತ್ತೆ. ಸೊ ನಾನು ಅದಕ್ಕೆ ಹೇಳೋದು ಡ್ರಾಪ್ ಮಾತ್ರ ತಗೊಂಡ್ಬೇಡಿ ಅಂತ. ಬಿಕಾಸ್ ಈ ಸತಿ ಡ್ರಾಪ್ ತಗೊಂಡಿರೋರು ನೆಕ್ಸ್ಟ್ ಇಯರ್ ಅವರು ಎಲ್ಲಾನು ಸೇರಿಸಿದಾಗ ಇನ್ನೂ ಜಾಸ್ತಿ ಜನ ಬರ್ತಾರೆ, ಇನ್ನೂ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ, ಮತ್ತೆ ಚೇಂಜಸ್ ಆಗುತ್ತೆ ಅಂಡ್ ದೆನ್ ಅಗೇನ್ ಮತ್ತೆ ಹಜಲ್ ಪಡ್ಬೇಕಾಗತ್ತೆ. ಸೊ ಎಷ್ಟೇ ರ್ಯಾಂಕ್ ಬಂದ್ರು ಒಂದು ಒಳ್ಳೆ ಕೋರ್ಸ್ ನ ಚೂಸ್ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳೋದು. ಸೊ ಡೋಂಟ್ ಟೇಕ್ ಅ ಡ್ರಾಪ್. ಫಸ್ಟ್ ಬಂದು ನಾನು ಒಂದು ಕ್ಲಾರಿಫೈ ಮಾಡಬೇಕು ಏನು ಅಂತ ಅಂದ್ರೆ, ನಿಮಗೆ ನಿಮ್ಮ ಬೋರ್ಡ್ಸ್ ಮಾರ್ಕ್ಸ್ ಅಂದ್ರೆ PCMB, ನೀವು ನೀಟ್ ಬರ್ದಿದ್ರೆ ಬಿನು ತಗೊಂತಾರೆ, ಅಥವಾ CET ಆಗಿದ್ರೆ PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಈ 3 ಮತ್ತೆ ನಿಮ್ಮ CET ಮಾರ್ಕ್ಸ್ ಇದು ಎರಡರದು ಅಂದ್ರೆ PCMದು 50%, CETದು 50% ನ ತಗೊಂಡು ಅಂಡ್ ಇದು ಎರಡನ್ನು ಕಂಬೈನ್ ಮಾಡಿ ನಿಮ್ಗೆ ರ್ಯಾಂಕ್ ಪ್ರಿಡಿಕ್ಟ್ ಆಗುತ್ತೆ ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ ಅಂಡ್ ಎಷ್ಟೊಂದು ಇರುತ್ತೆ ಅದರಲ್ಲಿ. ನಿಮ್ಮ ಕೆಲವ್ರು ಹೇಳ್ತಾರೆ ನಿಮ್ಮ ಏನು ಹೆಸರು ನಂಬರ್ ಅಂದ್ರೆ ಹೆಸರುಗಳ ಮೇಲೆ, ಇವಾಗ ನನ್ನ ಹೆಸರು ರಕ್ಷಾ ಅಲ್ವಾ, RA ಇಬ್ರು ರಕ್ಷಾ ಇದ್ರೆ ಅದ್ರ ಮೇಲೂ ಏನೇನೋ ರ್ಯಾಂಕ್ ಇರುತ್ತೆ, ಆತರ ಹಲವಾರು ಇದೆ. ನೀವು ಅದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಸೊ ಮೊದಲನೇದಾಗಿ ಇದು ಮೇನ್ ಆಗಿ ಇದು ಬೋರ್ಡ್ಸ್ 50 ಅಂಡ್ CET 50 ನ ಕಂಬೈನ್ ಮಾಡಿ ಯು ವಿಲ್ ಗೆಟ್ ಅ ರ್ಯಾಂಕ್. ಇಫ್ ಯು ಗೆಟ್ 90+, ಏನಾದ್ರೂ ನಿಮ್ಗೆ 90+ ಬಂತು ಅಂತ ಅಂದ್ರೆ ನಿಮ್ಗೆ ಬಿಲೋ 1000 ರ್ಯಾಂಕ್ ಬರುತ್ತೆ. ಸೊ ಇದು ಒಂಥರ ನಿಮ್ಗೆ ಒಂದು ಡ್ರೀಮ್ ಕಾಲೇಜ್ಗೆ ನಿಮ್ಗೆ ಎಂಟ್ರಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಫ್ ಯು ಗೆಟ್ 1000 ರ್ಯಾಂಕ್ 85+ ಬಂತು ಅಂದ್ರೆ ನಿಮ್ಗೆ 3000 ಬಿಲೋ 3000 ಒಂದು ಒಳ್ಳೆ ರ್ಯಾಂಕ್ ಬರುತ್ತೆ. ಅಗೇನ್ ಇಟ್ ಇಸ್ ಅ ವೆರಿ ಗುಡ್ ಸ್ಕೋರ್. ಟೆನ್ಷನ್ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಒಳ್ಳೆ ಕಾಲೇಜಲ್ಲೇ ನಿಮ್ಗೆ ಬೇಕಾದಂತ ಕೋರ್ಸ್ಗೆ ಜಾಯಿನ್ ಆಗುವಂತ ಆಪರ್ಚುನಿಟೀಸ್ ನಿಮ್ಗೆ ಇರುತ್ತೆ, ಫಸ್ಟ್ ರೌಂಡ್ ಅಲ್ಲೇ ಸಿಗುತ್ತೆ. ಅಂಡ್ ಇಫ್ ಯು ಗೆಟ್ 80+ ಸಿಕ್ಕಿದ್ರೆ ಬಿಲೋ 5000 ರ್ಯಾಂಕ್ ಬರುತ್ತೆ. ಅಗೇನ್ ಇಟ್ ಇಸ್ ಅ ಗುಡ್ ರ್ಯಾಂಕ್. ಕಂಪ್ಯಾರಿಟಿವ್ಲಿ ಅಷ್ಟು ಕಮ್ಮಿ ಏನೂ ಅಲ್ಲ. 10,000 ಒಳಗಡೆ ಬಂದ್ರೆ ಎಷ್ಟೊಂದು ಖುಷಿ ಪಡ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಅಷ್ಟೇ ಒಳ್ಳೆ ಕಾಲೇಜ್ ಅಂಡ್ ಕೋರ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ನೋ ವರೀಸ್. 80+ ಬಂದ್ರು ಕೂಡ ನೋ ವರೀಸ್. ಇಫ್ ಯು ಗೆಟ್ 75+ ಬಿಲೋ 10,000 ನಿಮ್ಗೆ ರ್ಯಾಂಕ್ ಬರುತ್ತೆ. 70 ಇಂದ ನೀವ್ ಏನ್ ತೆಗ್ಕೊಂಡು ಹೋಗ್ತಿರಲ್ಲ ಅಲ್ಲಿಂದ ನಿಮ್ಗೆ ಒಂದ್ ಸ್ವಲ್ಪ ಡೌನ್ ಆಗ್ತಾ ಬರುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಗೇನಾದ್ರೂ 70+ ಬಂದ್ರೆ ನಿಮ್ಗೆ 30,000 ಬಿಲೋ 30,000 ರ್ಯಾಂಕ್ ಬರುತ್ತೆ. ಆಕ್ಚುಲಿ ಹೇಳೋ ಪ್ರಕಾರ 30,000 ಕೂಡ ಒಳ್ಳೆ ರ್ಯಾಂಕೆ, ಬಟ್ ಆ ಒಂದು ಟೆನ್ಷನ್ ಇರುತ್ತೆ ನಿಮ್ಗೆ. ಟೆನ್ಷನ್ ಇಲ್ದಂಗೆ ಹೋಗ್ಬೇಕು ಕಾಲೇಜ್ಗಳಿಗೆ, ಆರಾಮಾಗಿ ರಿಸ್ಕ್ ಇಲ್ದಂಗೆ, ಜಾಸ್ತಿ ಪ್ರೆಷರೈಸ್ ಮಾಡ್ಕೊಳ್ಬಾರ್ದು ಅಂತ ಅಂದ್ರೆ ಯು ಶುಡ್ ಗೆಟ್ ಲೈಕ್ 90+, 85+, 80+ ಈ ತರ ತಗೊಂಡ್ರೆ ನಿಮ್ಗೆ ಒಂದು ಡ್ರೀಮ್ ಕಾಲೇಜಲ್ಲಿ ಒಂದು ನೀವೇ ಮಾಡ್ಬೇಕು ಅನ್ಕೊಂಡಿರುವಂತ ಕೋರ್ಸ್ ನ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ನಿಮ್ಗೆ ಏನಾದ್ರೂ 10,000, 20,000, 30,000 ಈ ತರ ರ್ಯಾಂಕ್ಸ್ ಏನಾದ್ರು ಬಂದ್ರೆ ಸಿಗುತ್ತೆ. ಬಿಲೋ 50 ತನಕನೂ ನಿಮ್ಗೆ ಸಿಗುತ್ತೆ, ಬಟ್ ಯು ಶುಡ್ ವೇಟ್. ಸಿಗುತ್ತಾ ಇಲ್ವಾ, ಆಗುತ್ತಾ ಇಲ್ವಾ ಅನ್ನೋ ಒಂದು ಹಜಲ್ ಇರುತ್ತೆ, ಒಂದು ಪ್ರೆಷರ್ ಇರುತ್ತೆ. ಅದೇ ಏನಾದ್ರೂ 50,000 ಅಬೋವ್ ಬಂತು ಅಂತ ಅಂದ್ರೆ ಗೈಸ್ ನಿಮ್ಗೆ ಒಂದು ಒಳ್ಳೆ ಕಾಲೇಜ್ ಸಿಗೋದು ಡೌಟ್ ಆಗಿರ್ಬೋದು. ಯಾವ್ದೋ ಕಾಲೇಜಲ್ಲಿ ಒಂದು ಒಳ್ಳೆ ಕೋರ್ಸ್ ಸಿಗ್ಬೋದು, ಅಥವಾ ಯಾವ್ದೋ ಒಂದು ಕೋರ್ಸ್ ಅಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಗ್ಬೋದು. ಈ ತರ ಆಗುವಂತ ಚಾನ್ಸಸ್ ಇರುತ್ತೆ. ಇಫ್ ಯು ಗೆಟ್ 1 lakh ಅಬೋವ್ ನೀವು ಆಸೆನೆ ಬಿಟ್ಬಿಡ್ಬೇಕು. ಬಿಕಾಸ್ ನಾನು ಅದೇ ಕೆಲಸ ಮಾಡಿದ್ದು. ಯೂಶಲಿ ನನ್ಗನ್ಸೋ ಪ್ರಕಾರ ಅಬೋವ್ 1 lakh ರ್ಯಾಂಕ್ ಹೋಯ್ತು ಅಂತ ಅಂದ್ರೆ ಯು ಶುಡ್ ಫಿಕ್ಸ್ ಯೋರ್ ಮೈಂಡ್ ದಟ್ ಎಲ್ಲೂ ಥರ್ಡ್ ಲೆವೆಲ್ ತನಕ ವೆಯ್ಟ್ ಮಾಡ್ಬೇಕಾಗತ್ತೆ. ಅದು ನಿಮ್ಮ ಲಕ್. ಸಿಕ್ಕಿದ್ರೆ ಥರ್ಡ್ ಲೆವೆಲ್ ಅಲ್ಲಿ ಥರ್ಡ್ ಎಂಟ್ರಿಯಲ್ಲಿ ಸಿಗಬಹುದು. ಯಾರಾದ್ರೂ ಬಿಟ್ಟು ಹೋದ್ರೆ ನಿಮ್ಗೆ ಸಿಗಬಹುದು, ನಿಮ್ಗೆ ಅಲಾಟ್ ಮಾಡ್ತಾರೆ. ಏನಾದ್ರೂ ಅವ್ರು ಬಿಟ್ಟು ಹೋಗಿಲ್ಲ ಅಂತ ಅಂದ್ರೆ ನೋ, ಯು ಕಾಂಟ್ ಗೆಟ್ ಇಟ್. ಸೊ ಯು ಶುಡ್ ಫೈಂಡ್ ಔಟ್ ಅನ್ ಅದರ್ ಆಲ್ಟರ್ನೇಟಿವ್ ಕೋರ್ಸ್ ವಿಚ್ ಯು ಹ್ಯಾವ್ ಇಂಟ್ರೆಸ್ಟ್ ಟು ಪರ್ಸ್ಯೂ. ಅಂಡ್ ನೆಕ್ಸ್ಟ್ 70,000+ ಬಂದ್ರೆ ಬಿಲೋ 30,000 ರ್ಯಾಂಕ್ ನಿಮ್ಗೆ ಅಲಾಟ್ ಆಗುತ್ತೆ. 65+ ಬಂದ್ರೆ ನಿಮ್ಗೆ ಬಿಲೋ 50,000 ರ್ಯಾಂಕ್ ಬರುತ್ತೆ. ಅಗೇನ್ 65 is like 50,000 rank is you are under a safe zone only. But if you get 60+ below 80,000 ಹೋಗುತ್ತೆ ನಿಮ್ಗೆ. ನಾನು ಹೇಳಿದ್ದೆ ಅಲ್ವಾ, ನೀವೇನಾದ್ರೂ 50,000 and 50,000 ಒಳಗಡೆ ಇದ್ದೀರಾ ಅಂತ ಅಂದ್ರೆ ಟ್ರಸ್ಟ್ ಮೀ ಇಟ್ ಇಸ್ ಲೈಕ್ ಅ ಸೇಫ್ ಝೋನ್. ಒಂದು ಬಾರ್ಡರ್ ತನಕ ಬಂದು ನೀವು ಪಾರಾಗಿದ್ದೀರಾ ಅಂತ. ಅದೇ ನೀವೇನಾದ್ರೂ 50,000 ಇಂದ ಆಚೆ ಬಂದ್ರಿ ಅಂತ ಅಂದ್ರೆ ದೆನ್ ದ ಹಜಲ್ ಸ್ಟಾರ್ಟ್ಸ್. ಆಗ ಕಷ್ಟ ಸ್ಟಾರ್ಟ್ ಆಗುತ್ತೆ. ಯಾವ ಕಾಲೇಜ್ ಹೋಗೋದು, ಯಾವ ಕೋರ್ಸ್ ನ ನೋಡೋದು,
ಆ ಥರ ಒಂದು ಸ್ವಲ್ಪ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಒಂಚೂರು ಕೇರ್ಫುಲ್ ಆಗಿ ಎಂಟ್ರಿ ಮಾಡಬೇಕು. ನಿಮಗೆ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರೋರು ವಿಡಿಯೋಸ್ನ ಚೆಕ್ ಮಾಡಿ, ತುಂಬ ಟ್ರಿಕ್ಸ್ ಹೇಳ್ಕೊಡ್ತಾರೆ, ಅದಕ್ಕೆಲ್ಲ ಆ್ಯಕ್ಚುಲಿ ಟ್ರಿಕ್ಸ್ ಇದೆ. ನಾನು ಎಷ್ಟೊಂದು ಆಮೇಲೆ ತಿಳಿದು ಬಂತು ನನಗೆ. ಅವಾಗ ಒಂಚೂರು ನಾನು ರಿಗ್ರೆಟ್ ಮಾಡ್ಕೊಂಡೆ, ನಾನು ಆಗ್ತಿತ್ತೇನೋ ಅಂತ. ಬಟ್ ಅಗೇನ್ ಐ ಆಮ್ ನಾಟ್ ಲೈಕ್ ರಿಗ್ರೆಟ್ ಮಾಡ್ಕೊಂಡಿಲ್ಲ, ಇವಾಗ ಐ ಆಮ್ ಎಂಜಾಯಿಂಗ್ ಮೈ ಕೋರ್ಸ್. ಬಟ್ ನಿಮ್ಗೇನಾದ್ರೂ ಇಂಜಿನಿಯರಿಂಗೇ ಮಾಡಬೇಕು ಅಂತ ಇದ್ರೆ ಡೆಫಿನೆಟ್ ಆಗಿ ಆ ಥರ ಒಂದಷ್ಟು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ. ಇಟ್ ಮೈಟ್ ವರ್ಕ್ ಯು, ಬಟ್ ನಾಟ್ 100% ಅಶ್ಯೂರಿಟಿ. ಇಟ್ ಮೈಟ್, ಅರ್ಥ ಆಗ್ತಿದೆ ಅಲ್ಲ, ಇಟ್ ಮೈಟ್ ವರ್ಕ್ ಆಗಬಹುದು, ಆಗದೇನೂ ಇರಬಹುದು. ಸೊ ನೋಡಿಕೊಂಡು ನಿಮಗೆ ಯಾವುದು ಇಷ್ಟ ಆಗುತ್ತೆ. ಇಂಜಿನಿಯರಿಂಗ್ಗೆ ಹೋಗಬೇಕು ಅಂತ ಅನ್ಕೊಂಡಿರೋರು CET ರ್ಯಾಂಕ್ ನೋಡಿದ್ಮೇಲೆ ನಿಮ್ಮ ಮೈಂಡ್ ಚೇಂಜ್ ಆಗುವಂತ ಹಲವಾರು ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ ಇಸ್ ಮೀ, ನಾನೇ ಆ ಥರ ಮನ್ಸನ್ನ ಚೇಂಜ್ ಮಾಡಿಕೊಂಡು ಬೇರೆ ಕೋರ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಫಿಕ್ಸ್ ಆಗಿತ್ತು ನಾನು ಇಂಜಿನಿಯರಿಂಗೇ ಮಾಡಬೇಕು, CS ಬ್ರಾಂಚೇ ತಗೊಳ್ಬೇಕು ಅಂದ್ಬಿಟ್ಟು. ಬಟ್ ನಾನು ಆ ಟ್ರ್ಯಾಕ್ನ ಬಿಟ್ಟು ಬೇರೆ ಟ್ರ್ಯಾಕಿಗೆ ಬಂದಿದ್ದೀನಿ. ಬಿಕಾಸ್ ಜಸ್ಟ್ ಇಮ್ಯಾಜಿನ್ 4 years ಅಲ್ಲಿ ಎಷ್ಟು ಜನ ಗ್ರಾಜ್ಯುಯೇಟ್ ಆಗ್ತೀರಾ ಇಂಜಿನಿಯರಿಂಗ್ ಅಲ್ಲಿ, ಅಷ್ಟು ಜನಕ್ಕೂ ಪ್ಲೇಸ್ ಆಗತ್ತಾ? ಬರೀ ನಿಮ್ಮ ಕ್ಲಾಸ್ನ ನೋಡ್ಕೊಬೇಡಿ, ನಿಮ್ಮ ಸೆಕ್ಷನ್ನ ನೋಡ್ಕೊಬೇಡಿ, ಹಲವಾರು ಕಾಂಪಿಟೇಷನ್ ಇರುತ್ತೆ. ಸೊ ಮೇನ್ ಯೋರ್ ಸ್ಕಿಲ್ಸ್ ಮ್ಯಾಟರ್ಸ್, ಯೋರ್ ಕಾನ್ಫಿಡೆನ್ಸ್, ಯೋರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ಜಸ್ಟ್ ನಿಮ್ಗೆ ಒಂದು ನಾಲೆಡ್ಜ್ ಇಟ್ಬಿಟ್ಟು ಅದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಎಂತ ಒಳ್ಳೆ ಕಾಲೇಜ್ ಹೋದ್ರು, ಎಂತ ಒಳ್ಳೆ ಕೋರ್ಸ್ ಹೋದ್ರು ನೀವು ಏನು ಮಾಡೋದಕ್ಕಾಗಲ್ಲ. ಜಸ್ಟ್ ಯುವರ್ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ಎಷ್ಟೊಂದು ಬ್ಯಾಕ್ಲಾಗ್ ಉಳಿಸ್ಕೊಂಡಿರೋರ್ಗೆ ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಒಳ್ಳೆ ಸ್ಯಾಲ್ರಿಯಿಂದ ಪ್ಲೇಸ್ ಆಗಿರ್ತಾರೆ. ಸೊ ಇಟ್ ಆಲ್ ಅಬೌಟ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಕಾನ್ಫಿಡೆನ್ಸ್, ವಿಚ್ ಆಲ್ ಮ್ಯಾಟರ್ಸ್ ದ ಮೋಸ್ಟ್. ನಿಮ್ಗೆ ಒಂದು ಪ್ರಾಪರ್ ಐಡಿಯಾ ಬಂತು ಅಂತ ಅನ್ಕೊಂಡಿದೀನಿ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ, ಕೌನ್ಸಿಲಿಂಗ್ ಆದ್ಮೇಲೆ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ. ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ನಾನು ಹೇಳಿರುವಂತ ರ್ಯಾಂಕ್ಗಳ ಬೇಸಿಸ್ ಮೇಲೆ ನೀವು ಕೂಡ ನಿಮ್ಮ ಮಾರ್ಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು 50-50% ನ ತಗೊಂಡು ಟ್ರೈ ಮಾಡಿ ನಿಮ್ಮ ರ್ಯಾಂಕ್ ನ ಪ್ರಿಡಿಕ್ಟ್ ಮಾಡ್ಕೊಳ್ಳೋದಕ್ಕೆ. ಗೂಗಲ್ ಅಲ್ಲಿ ಕೂಡ ಅಷ್ಟೇ ತುಂಬಾನೇ ಆಪ್ಸ್ ಗಳಿದಾವೆ ನಿಮ್ಮ ರ್ಯಾಂಕ್ ನ ಪ್ರಿಡಿಕ್ಟ್ ಮಾಡೋದಕ್ಕೆ, ಮತ್ತೆ ನಿಮ್ಮ ಕಾಲೇಜ್ಗಳನ್ನ ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಇರುತ್ತೆ. ನೀವು ಆಪ್ಷನ್ ಎಂಟ್ರಿ ಅದರಲ್ಲೂ ಕೂಡ ಮಾಡ್ಬಿಟ್ಟು ನಿಮ್ಮ ಕಾಲೇಜ್ ಎಲ್ಲಿ ಅಲಾಟ್ ಆಗುತ್ತೆ ಅಂತ ಕೂಡ ಪ್ರಿಡಿಕ್ಟ್ ಮಾಡ್ಕೊಬಹುದು. ಸೊ ದಟ್ ಯು ವಿಲ್ ಗೆಟ್ ಅ ಐಡಿಯಾ ಹೇಗೆ ಆಗತ್ತೆ ಅನ್ಬಿಟ್ಟು. ಅಂಡ್ ಆಲ್ಸೋ ನಾನು ಆಗ್ಲೇ ಹೇಳಿದಾಗೆ ರ್ಯಾಂಕ್ ನ ಕೂಡ ಪ್ರಿಡಿಕ್ಟ್ ಮಾಡ್ಕೋಬಹುದು. ಸೊ ಪ್ಲೀಸ್ ಅದೆಲ್ಲ ಟ್ರೈ ಮಾಡಿ, ಅದೆಲ್ಲ ವೇಸ್ಟ್ ಅಂತ ಅನ್ಕೊಂಡ್ ಕುತ್ಕೊಂಡ್ಬೇಡಿ. ಬಿಕಾಸ್ ನಿಮ್ಗೆ ಹೀಗೆ ಒಂದು ಐಡಿಯಾನ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಕೋರ್ಸ್ ನ ಹುಡುಕೊಳ್ಳಿ. ಇಲ್ಲ ಅಂತ ಅಂದ್ರೆ ಎರಡಕ್ಕೂ ಸೀಟ್ಸ್ ಫಿಲ್ ಆಗಿ ಯಾವ್ದು ಇಲ್ದಂಗೆ ಆಗ ಕಷ್ಟ ಪಡೋದಕ್ಕೆ ಹೋಗ್ಬೇಡಿ. ದಿಸ್ ಇಸ್ ದ ರೈಟ್ ಟೈಮ್. ಇವಾಗ ತುಂಬಾ ಫ್ರೀ ಆಗಿರ್ತೀರಾ, ಟೈಮ್ ವೇಸ್ಟ್ ಮಾಡ್ಕೊಂಡ್ಬೇಡಿ. ಯೂಸ್ ಇಟ್ ವೈಸ್ಲಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನ್ ಮಾಡಿದಂತ ಮಿಸ್ಟೇಕ್ಸ್ ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ತುಂಬಾ ಜನ ಪಾಪ ಕಮೆಂಟ್ ಮಾಡ್ತಾ ಇದ್ರಿ, ಇಷ್ಟು ರ್ಯಾಂಕ್ ಬರುತ್ತೆ, ಇಷ್ಟು ಮಾರ್ಕ್ಸ್ ಬರುತ್ತೆ, ಇಷ್ಟು PCMB ಅಲ್ಲಿ ಮಾರ್ಕ್ಸ್ ಬಂದಿದೆ, ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ. ಐ ಕಾಂಟ್ ರಿಪ್ಲೈ ಮಾಡಕ್ ಆಗಲ್ಲ, ಎಲ್ಲಾರ ಕಮೆಂಟ್ಗೂ ನಾನು ರಿಪ್ಲೈ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದು ವಿಡಿಯೋನೇ ಮಾಡೋಣ, ರ್ಯಾಂಕ್ ಪ್ರಿಡಿಕ್ಟ್ ಹೇಗ್ ಆಗತ್ತೆ, ಹೇಗ್ ಮಾಡ್ತಾರೆ ಅಂದ್ಬಿಟ್ಟು ಹೇಳೋಣ ಅಂತಾನೆ ನಾನು ಈ ವಿಡಿಯೋನ ಮಾಡಿದೆ. ಹೋಪ್ ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಬಿಕಾಸ್ ರ್ಯಾಂಕ್ ಪ್ರಿಡಿಕ್ಟ್ ಮಾಡ್ಕೊಂಡ್ಮೇಲೆ ಒಂದು ರ್ಯಾಂಕ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ನೀವು ಫರ್ದರ್ ಸ್ಟೆಪ್ಸ್ ನ ತಗೊಳ್ಳೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಎಷ್ಟು ಬರುತ್ತೆ, ರಿಸಲ್ಟ್ ಬಂದಾಗ ನೋಡ್ಕೊಳ್ಳೋಣ ಬಿಡು ಅಂತ ಅನ್ಕೊಂಡ್ ಕುತ್ಕೊಂಡ್ರೆ ನೀವು ಬೇರೆ ಆಲ್ಟರ್ನೇಟಿವ್ ಕೋರ್ಸ್ ನ ತಗೊಳಕ್ ಹೋದಾಗ ಏನಾಗುತ್ತೆ, ಕಾಮರ್ಸ್ ಸ್ಟೂಡೆಂಟ್ಸ್ ಆಲ್ರೆಡಿ ಅಡ್ಮಿಷನ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಅವಾಗ ಸೀಟ್ಸ್ ಫುಲ್ ಆಗಿದೆ, ಮ್ಯಾನೇಜ್ಮೆಂಟ್ ಕೋಟಾಗೆ ಬನ್ನಿ, ಅಥವಾ ನಿಮ್ಗೆ ಇಷ್ಟ ಇಲ್ದಿರೋ ಕೋರ್ಸ್ ನ ಹೇಳೋದಕ್ಕೆ ಹೋಗ್ತಾರೆ. ಅವಾಗ ನಾವು ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀವಿ, ಯಾವ್ದೋ ಒಂದು ಕೋರ್ಸ್ ಅಡ್ಮಿಷನ್ ಆದ್ರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ ಗೆ ಬಂದ್ಬಿಡ್ತೀವಿ. ನಾನು ಅದೇ ಮಿಸ್ಟೇಕ್ ಮಾಡಿದ್ದೆ. ಸೊ ಯು ಗೈಸ್ ಡೋಂಟ್ ಡೂ ದಟ್ ಮಿಸ್ಟೇಕ್. ಬಿ ಕೇರ್ಫುಲ್. ಟೈಮ್ ಇದೆ, ಯುಟಿಲೈಸ್ ಮಾಡ್ಕೊಂಡು ಒಳ್ಳೆ ಕೋರ್ಸ್ಗಳನ್ನ ಚೂಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಡೆಫಿನೆಟ್ ಆಗಿ ನಿಮ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿ ಈ ವಿಡಿಯೋನು ಮಾಡಿರೋದು. ನೆಕ್ಸ್ಟ್ ಕೂಡ ಆ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿ ಡೆಫಿನೆಟ್ ಆಗಿ ನಾನು ನಿಮ್ಗೆ ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ಜೊತೆ ಬರ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಪ್ಲೀಸ್ ಕಮೆಂಟ್ ಮಾಡಿ ಯಾವ ವಿಡಿಯೋ ಬೇಕು ಅಂದ್ಬಿಟ್ಟು, ನಾನು ಡೆಫಿನೆಟ್ ಆಗಿ ಆ ವಿಡಿಯೋನ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ KCET ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚು ವಿಡಿಯೋಸ್ನ ಮಾಡೋದಕ್ಕೆ ನನಗೆ ಮೋಟಿವೇಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನನ್ನ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ.
ಅಂಡ್ ನೀವು ನನ್ನ ಎಲ್ಲ ವಿಡಿಯೋಸ್ನ ಫಸ್ಟ್ ನೋಡ್ಬೋದು. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.